ಬೆಂಗಳೂರಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಧಾರವಾಡದಲ್ಲಿ ಈತ ಮನೆಗಳಲ್ಲಿ ಬುಣ ಹಾಕಿದ ಒಳ ಉಡುಪು ಕದ್ದು ಎಸ್ಕೇಪ್ ಆಗ್ತಾ ಇದ್ದಾನೆ. ಒಂಟಿ ಮಹಿಳೆಯರು ಎಲ್ಲಿದ್ದಾರೋ ಆ ಮನೆಯನ್ನೇ ಟಾರ್ಗೆಟ್ ಮಾಡಿ ಈ ಕೃತ್ಯ ಎಸಗ್ತಾ ಇದ್ದಾನೆ. ಧಾರವಾಡದ ಮಿಚಿಗನ್ ಕಾಂಪೌಂಡ್ನ ಮನೆಗಳಲ್ಲಿ ಈ ಕೃತ್ಯ ಎಸಗಿದ್ದಾನೆ. ಮಹಿಳೆಯರ ಒಳ ಉಡುಪು ಕದ್ದೊಯ್ತಾ ಇದ್ದಾನೆ ಈ ಸೈಕೋ. ಮೊದಲು ಡೋರ್ ಬಡಿದು ಎಚ್ಚರಿಸ್ತಾನಂತೆ, ಆನಂತರ ಡೋರ್ ತೆಗೆದೇ ಹೋದರೆ ಒಳ ಉಡುಪುಗಳನ್ನು ಕದೀತಾನೆ. ಈ ಕಳ್ಳನ ಈ ವಿಕೃತಿ CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಾಂಪೌಂಡ್ ಇದೆ, ಕಾಂಪೌಂಡ್ನ ಪಕ್ಕದಲ್ಲಿ ಒಳ ಉಡುಪುಗಳನ್ನು ಒಣ ಹಾಕಿದ್ದಾರೆ. ಒಂಟಿ ಮಹಿಳೆಯರು ಎಲ್ಲಿದ್ದಾರೆ ಅದೇ ಮನೆಗಳನ್ನು ಟಾರ್ಗೆಟ್ ಮಾಡ್ತಾನೆ. ಬೆಂಗಳೂರಲ್ಲಿ ಹಿಂದೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಇದ್ನಲ್ಲ, ಅದೇ ಥರ ಧಾರವಾಡಕ್ಕೆ ಇವನು. ಎಂಥೆಂಥ ವಿಕೃತಿಗಳಿದ್ದಾವೆ ನಮ್ಮಲ್ಲಿ ಅಂತ ನೋಡಿ. ಒಳ ಉಡುಪುಗಳನ್ನು ಕದ್ದು ತಗೊಂಡು ಹೋಗ್ತಾನೆ. ಈ ಬೆಂಗಳೂರಿನ ಕೇಸ್ನಲ್ಲಿ ಉಮೇಶ್ ರೆಡ್ಡಿ ಈ ಒಳ ಉಡುಪುಗಳನ್ನು ಧರಿಸ್ತಾ ಇದ್ದ. ಅವನೊಬ್ಬ ಸೈಕೋ ಆಗಿದ್ದ. ಇವನು ಕೂಡ ಅದೇ ಥರದ ಸೈಕೋ ಅನ್ಸುತ್ತೆ. ಪ್ರಕಾಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಎಷ್ಟು ತಿಂಗಳಿನಿಂದ ಎಷ್ಟು ವರ್ಷದಿಂದ ಈ ಥರದ ಘಟನೆ ನಡೀತಾ ಇದೆ ಅಂತ ಹೇಳಿ ಪ್ರಕಾಶ್? ವಸುದೇವ್, ಎಷ್ಟು ತಿಂಗಳಿನಿಂದ ಎಷ್ಟು ದಿನಗಳಿಂದ ಘಟನೆ ನಡೀತಾ ಇದೆ ಅನ್ನುವಂತ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೆ ಇಂಥದೇ ಒಂದು ಘಟನೆ ಹುಬ್ಬಳ್ಳಿಯಲ್ಲೂ ಕೂಡ 2 ತಿಂಗಳಿಂದ ನಡೆದಿತ್ತು. ಇಲ್ಲಿ ಹೊಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೇಕಾರ್ ನಗರ ಏರಿಯಾದಲ್ಲಿ ಈ ತರದ್ದೇ ಒಬ್ಬ ವಿಕೃತ ಕಾಮಿ ಇದ್ದ. ಆತನು ಕೂಡ ಸೇಮ್ ಅವನು ಇದೇ ರೀತಿಯಾಗಿ ಹಿತ್ಲಲ್ಲಿ ಅಥವಾ ಕಂಪೌಂಡ್ ನಲ್ಲಿ ಅಥವಾ ಮನೆ ಮೇಲ್ಗಡೆ ಯಾರು ಮಹಿಳೆಯರ ಬಟ್ಟೆಯನ್ನ ಒಣಗ ಹಾಕಿರ್ತಾರೋ ಆ ಬಟ್ಟೆಗಳನ್ನಷ್ಟೇ ಅವನು ಕಳ್ತನ ಮಾಡ್ತಾ ಇದ್ದ. ಈ ನೇಕಾರ್ ನಗರದಲ್ಲಿ ಏನ್ ನಡೀತಾ ಇತ್ತು ಕೃತ್ಯ, ಇಲ್ಲೂ ಕೂಡ CCTVಯಲ್ಲಿ ಆತನ ಚಲನವಲನ, ಆತ ಮಹಿಳೆಯರ ಬಟ್ಟೆಗಳನ್ನ ಕದಿಯೋದು ಅದು ಸೆರೆಯಾಗಿತ್ತು. ಆದ್ರೆ ಇಲ್ಲಿ ನೇಕಾರ್ ನಗರದಲ್ಲಿ ಯಾರು CCTV ಫುಟೇಜ್ ಅನ್ನ ಕೊಟ್ಟಿದ್ರು ಪೊಲೀಸರಿಗೆ, ಅವರು ದೂರು ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಆದ್ರೂ ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಆತನ ವಿರುದ್ಧ ಸ್ವಮುಟ ಪ್ರಕರಣವನ್ನು ದಾಖಲಿಸಿ ಆತನ ಮೇಲೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ಇಲ್ಲೂ ಕೂಡ ಈ ಧಾರವಾಡದ ಮಿಚಿಗನ್ ಕಾಂಪೌಂಡ್ ನಲ್ಲಿ ನಿನ್ನೆ ರಾತ್ರಿ ನಡೆದಂತ ಘಟನೆ ಇದು. ಇಲ್ಲಿ ದೃಶ್ಯದಲ್ಲಿ ಕಾಣಸಿಗುವಂತೆ ಆತ ಕಾಂಪೌಂಡ್ ನಿಂದ ಕೈ ಹಾಕಿ ಮಹಿಳೆಯರ ಬಟ್ಟೆಗಳನ್ನ ಕದೀತಾನೆ. ಈ ಒಂದು ಮೋಡ್ ಏನಂತಂದ್ರೆ, ಮೊದಲು ಡೋರ್ ಬೆಲ್ ಮಾಡ್ತಾನೆ ಅಥವಾ ಕದ ತಟ್ತಾನೆ. ಯಾರು ಕದ ತೆರೆಯದೇ ಇದ್ದಾಗ, ಅಂದ್ರೆ ಅವರು ಒಳಗಡೆ ಕೆಲಸದಲ್ಲಿದ್ದಾರೋ ಅಥವಾ ಮನೆಯಲ್ಲಿಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾನೆ. ಆ ನಂತರ ಅಷ್ಟೇ ಈತ ಆ ಮಹಿಳೆಯರ ಬಟ್ಟೆಗಳನ್ನ ಕದಿಯುವಂತದ್ದು. ಇಲ್ಲೂ ಕೂಡ ಇನ್ನೂವರೆಗೂ ಕೂಡ ಆತ ಯಾರು, ಯಾವಾಗಿಂದ ಮಾಡ್ತಾ ಇದ್ದ ಈ ಕೃತ್ಯಗಳನ್ನ ಅನ್ನುವಂತ ಮಾಹಿತಿ ಲಭ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ದೂರು ನೀಡಿದ್ದಾರೆ, ಆದ್ರೆ ಇನ್ನೂ FIR ಆಗಿದೆಯೋ ಇಲ್ಲೋ ಅನ್ನುವಂತ ಮಾಹಿತಿ ಸಿಕ್ಕಿಲ್ಲ. ಮತ್ತು ಈತ ಯಾರು, ಯಾಕೆ, ಏನು ಅನ್ನೋಂಥದ್ದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ಇನ್ನು ಮಾಹಿತಿಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.